ಕಾಫಿ ಟೈಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ನಾವಿವತ್ತು ಫೋರ್ಟ್ ವರ್ತ್ ಸ್ಟಾಕ್ ಯಾರ್ಡ್ಸಿಗೆ ಬಂದಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತಲ್ಲ, ನಾವು ಹೊಸದಾಗಿ ಇಲ್ಲಿಗೆ ಮೂವ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಏನಿದು ಅಂತ ನೋಡೋದಕ್ಕೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೀವಿ. ನಿಮ್ಮ ಜೊತೆನೂ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಸರಿ, ಮತ್ತು ಬೇಗ ಹೋಗ್ಬಿಟ್ಟು ಒಳಗಡೆ ಏನಿದೆ, ಏನೆಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಇದೆ ಇಲ್ಲಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಬೇಗ ಚೆಕ್ ಮಾಡ್ಕೊಳ್ಳೋಣ. ಸಾಕಷ್ಟು ಬಾರಿ ಮೆಸೇಜಸ್ಸಲ್ಲಿ ಫಾರ್ಮರ್ಸ್ ಮಾರ್ಕೆಟ್ ವಿಡಿಯೋ ಬೇಕು ಅಂತ ಕೇಳ್ತಾ ಇದ್ರಿ. ಆದರೆ ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಷ್ಟು ವ್ಯೂಸ್ ಬರಲೇ ಇಲ್ಲ. ಕೇಳಿದವರೆಲ್ಲ ಹೋಗಿ ಬೇಗ ನೋಡ್ಕೊಂಬನ್ನಿ ಆ ವಿಡಿಯೋನ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಈಗಾಗಲೇ ನೋಡಿದ್ದೀರಾ ಅಂದರೆ ತುಂಬಾ ಧನ್ಯವಾದಗಳು. ಇವತ್ತು ನಾವು ಡ್ಯಾಲಸ್ ಸೀರೀಸ್ನ ಮುಂದಿನ ಸಂಚಿಕೆಯಲ್ಲಿ ಫೋರ್ಟ್ ವರ್ತ್ ಸ್ಟಾಕ್ ಯಾರ್ಡ್ಸ್ಗೆ ಹೋಗೋಣಂತೆ. ಲೊಕೇಶನ್ ಮತ್ತು ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಸಾಕಷ್ಟು ಒಳ್ಳೆ ಟೂರಿಸ್ಟ್ ಪ್ಲೇಸಸ್ನ ಪರಿಚಯ ನಿಮಗೆ ಈ ಚಾನಲ್ನಲ್ಲಿ ಸಿಗುತ್ತೆ. ಅದೆಲ್ಲ ನೋಡಬೇಕು ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಗ ಯಾವುದೇ ವಿಡಿಯೋನ ನೀವು ಮಿಸ್ ಮಾಡೋದಿಲ್ಲ. ಈ ವಿಡಿಯೋ ನಾವು ಕೆನಡಾದಿಂದ ಬಂದು ಹೊಸದರಲ್ಲಿ ಮಾಡಿದಂಥ ವಿಡಿಯೋ, ಅದಕ್ಕೆ ಇಂಟ್ರೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸಾಕಷ್ಟು ಜನಕ್ಕೆ ಗೊತ್ತಿರೋ ಹಾಗೆ ಟೆಕ್ಸಸ್ ಸ್ಟೇಟ್ ಬಂದುಬಿಟ್ಟು ಕೌ ಬಾಯ್ಸ್ಗೆ ಫೇಮಸ್. ಆದರೆ ಆ ಒಂದು ಸೊಗಡನ್ನು ನೋಡಬೇಕು ಅಂದರೆ ನಾವು ಫೋರ್ಟ್ ವರ್ತ್ಗೆ ಬರಲೇಬೇಕು. ಇಲ್ಲಿ ನಮಗೆ ಟೆಕ್ಸಸ್ನ ಇತಿಹಾಸದ ನಿಜವಾದ ಪರಿಚಯ ಆಗುತ್ತೆ. ಸ್ಟಾಕ್ ಯಾರ್ಡ್ಸ್ನ ಅಣುವಲ್ಲೂ ಟೆಕ್ಸಸ್ನ ಇತಿಹಾಸ ಅಡಗಿದೆ. ಹಳೆ ಕಾಲದ ಒಂದು ಪರಿಚಯ ಕೊಡೋದಕ್ಕೋಸ್ಕರ ಇಲ್ಲಿ ಸಾಕಷ್ಟನ್ನು ರೀಸ್ಟೋರ್ ಮಾಡಿದ್ದಾರೆ. ಬ್ರಿಕ್ ವಾಕ್ವೇಸಿಂದ ಹಿಡಿದು ವುಡನ್ ಕೋರಲ್ಸ್ವರೆಗೂ ಹಳೆಯ ಟೆಕ್ಸಸ್ನ ಪರಿಚಯ ನಾವು ಇಲ್ಲಿ ಮಾಡ್ಕೊಳ್ಬೋದು. ಎಂದಿನಂತೆ ಇಲ್ಲಿನ ಇತಿಹಾಸದ ಬಗ್ಗೆ ಹೇಳೋದಾದರೆ ಸುಮಾರು 1866 ಮತ್ತು 1890 ಮಧ್ಯದಲ್ಲಿ ಇಲ್ಲಿ 4 ಮಿಲಿಯನ್ ಅಷ್ಟು ಕ್ಯಾಟಲ್ ಇತ್ತಂತೆ. ಅದರಿಂದ ಈ ಊರಿಗೆ ಕೌ ಟೌನ್ ಅಂತಲೂ ಕರೀತಾರೆ. 1876ನಲ್ಲಿ ರೈಲ್ ರೋಡ್ ಬಂದಾಗ ಫೋರ್ಟ್ ವರ್ತ್ ಬಂದುಬಿಟ್ಟು ಲೈವ್ ಸ್ಟಾಕ್ನ ಮೇಜರ್ ಸಪ್ಲೈಯರ್ ಆಗಿ ಆಗುತ್ತೆ. ಆ ಒಂದು ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರನೇ ಇಲ್ಲಿ ಯೂನಿಯನ್ ಸ್ಟಾಕ್ ಯಾರ್ಡ್ಸನ್ನು ಕಟ್ಟಲಾಗುತ್ತೆ. ಆರ್ಮರ್ ಕಂಪ್ನಿ ಟಾಸ್ ಗೆದ್ದು ಇಲ್ಲಿ ಲೈವ್ ಸ್ಟಾಕ್ ಎಕ್ಸ್ಚೇಂಜ್ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ 1902ದಲ್ಲಿ. ಅಷ್ಟೇ ಅಲ್ಲದೆ ಲೈವ್ ಸ್ಟಾಕ್ ಕಮಿಷನ್ ಕಂಪನೀಸ್, ಟೆಲಿಗ್ರಾಫ್ ಆಫೀಸಸ್, ರೈಲ್ ರೋಡ್ ಆಫೀಸಸ್ ಸಹ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಈಗ ಫೋರ್ಟ್ ವರ್ತ್ನ ಫೇಮಸ್ ಟೂರಿಸ್ಟ್ ಪ್ಲೇಸ್ ಆಗಿರೋ ಈ ಜಾಗ ಸಾಕಷ್ಟು ಲೈವ್ಲಿ ಆಗಿ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಥರ ಇರುತ್ತೆ. They got something for everybody. The thing in my hand here is one of these mayors. Now, make no mistake about it, folks. These guns that we use in our show are. I had wanted to introduce you to my deputy, Gertrude. Yes, I know. How does a U.S. Marshal wind up with a deputy named Gertrude? Out there in the street, there are 5,000 cows that help me up. 5,000 cows. 5,000 In that cows. street out there. Gertrude, that street won't hold 5,000 cows. Yeah, well, they're real skinny. They're only about that big. No, not even their skinny. They're having a gunfight. Come on, we're starting daylight. Wait a minute. Before we get this bad started, I got to quit. I don't care what a cow hurt. I can say nothing I'm ashamed of. All right. Those all you fingers with your pointing finger and stick this in your right ear. Okay, then, don't get ahead of me now. I don't know how to dance. Go ahead. How can you sit down when you've been shot in the butt? Gertrude, that means they... ಚೆನ್ನಾಗಿತ್ತಲ್ಲ ಸ್ಟ್ರೀಟ್ ಪ್ಲೇ ಮತ್ತು ಮ್ಯೂಸಿಕ್ಕು.
ಅದು ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ ಇಲ್ಲಿನ ಒಂದು ಇತಿಹಾಸದ ಬಗ್ಗೆ ತಿಳಿಸೋದಕ್ಕೋಸ್ಕರ ಮ್ಯೂಸಿಯಂ ಸಹ ಇಲ್ಲಿ ಸಣ್ಣದಾಗಿ ಕಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಶಾಪಿಂಗ್ ಪ್ರಿಯರಿಗೂ ಸಹ ಇಲ್ಲಿ ಸಾಕಷ್ಟು ಶಾಪಿಂಗ್ ಮಾಡೋದಕ್ಕೆ ಆಪ್ಷನ್ಸ್ ಇದೆ. ಇದೆಲ್ಲ ಮಾಡಿ ಸುಸ್ತಾಯಿತು ಅಂದರೆ ಇಲ್ಲಿ ರೆಸ್ಟೋರೆಂಟ್ ಆಪ್ಷನ್ ಸಹ ಸಾಕಷ್ಟು ಇದೆ. ಆದರೆ ವೆಜಿಟೇರಿಯನ್ ಆಪ್ಷನ್ಸು ತುಂಬಾ ಲಿಮಿಟೆಡ್ ಮೆನ್ಯೂ ಇರುತ್ತೆ. ಯಾರಿಗಾದರೂ ಇಲ್ಲಿ ಬಂದು ಇಲ್ಲೇನೋ ತಿಂತೀವಿ ಅಂತ ಪ್ಲ್ಯಾನ್ ಮಾಡೋ ಹಾಗಿದ್ರೆ, ಅದರಲ್ಲೂ ವೆಜಿಟೇರಿಯನ್ಸ್ ಆದರೆ ಆ ಪ್ಲ್ಯಾನ್ನ ಡ್ರಾಪ್ ಮಾಡೋದೇ ಒಳ್ಳೆಯದು. ನೀವೇ ಮನೆಯಿಂದ ಏನಾದರೂ ಕಟ್ಕೊಂಡು ಬರ್ಬೋದು. ಯಾಕಂದರೆ ಇಲ್ಲಿ ನಾವು ಒಳಗೆ ಬರೋವಾಗ ಆ ಥರ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ನಾವು ಇಲ್ಲಿ ಬಂದು ಪಿಕ್ನಿಕ್ ಥರ ನಾವು ಮಾಡ್ಕೋಬೋದು. ಪಿಕ್ನಿಕ್ ಟೇಬಲ್ಸ್ ಅಲ್ಲಲ್ಲಿ ಇದೆ. ಸೊ ವೆಜಿಟೇರಿಯನ್ಸ್ ಆಗಿದ್ದರೆ ನೀವೇ ಮನೆಯಿಂದ ತೊಗೊಂಬರೋದು, ಇಲ್ಲ ನಿಮ್ಮ ಫೇವ್ರೆಟ್ ವೆಜಿಟೇರಿಯನ್ ರೆಸ್ಟೋರೆಂಟಿಂದ ತೊಗೊಂಬರೋದು ಒಳ್ಳೆಯದೇ. ಯಾಕಂದರೆ ಇಲ್ಲಿ ಶಾಪಿಂಗ್ ಇದೆಲ್ಲ ಇದ್ದರೂ ಸಹ ಫುಡ್ ಮಾತ್ರ ಎಂದಿನಂತೆ ಟೆಕ್ಸಸ್ ಗೊತ್ತಲ್ಲ, ಲಿಮಿಟೆಡ್ ಆಪ್ಷನ್ಸಿಗಿರುತ್ತೆ. ಜೊತೆಗೆ ನೀರು ಮತ್ತು ಹ್ಯಾಟ್ನ ತರೋದನ್ನು ಮರಿಬೇಡಿ, ಯಾಕಂದರೆ ಇಲ್ಲಿ ಅದರ ಅವಶ್ಯಕತೆ ತುಂಬಾ ಇದೆ. ಈ ಸ್ಟಾಕ್ ಯಾರ್ಡ್ಸಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಈ ಒಂದು ಗ್ರೇಪ್ ವೈನ್ ವಿಂಟೇಜ್ ರೇಲ್ ರೋಡ್. ನಮ್ಮ ಚಾನಲ್ನಲ್ಲಿ ಹಳೆಯ ಕ್ರಿಸ್ಮಸ್ ಸೀರೀಸ್ನಲ್ಲಿ ನೀವು ಕ್ರಿಸ್ಮಸ್ ಕ್ಯಾಪಿಟಲ್ ಆಫ್ ಟೆಕ್ಸಸ್ ಬಗ್ಗೆ ನೀವು ನೋಡೇ ಇರ್ತೀರ ವಿಡಿಯೋ. ಅದೇ ಗ್ರೇಪ್ ವೈನೇ ಇಲ್ಲೂ ಸಹ ಮೆನ್ಷನ್ ಆಗ್ತಾ ಇರೋದು. ಆ ಗ್ರೇಪ್ ವೈನ್ನಿಂದ ಹಿಡಿದು ಈ ಫೋರ್ಟ್ ವರ್ತ್ಗೆ ಟು ಆ್ಯಂಡ್ ಫ್ರೋ ಟ್ರೈನ್ ಇದೆ. ಇದು ವಿಂಟೇಜ್ ರೈಲ್ ರೋಡ್. ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ರೈಲ್ ರೋಡ್ ಎಲ್ಲ ಕಟ್ಟಿದ್ರು ಅಂತ ಹೇಳಿಬಿಟ್ಟು ಸ್ಟಾಕ್ ಯಾರ್ಡ್ಸ್ ಕಟ್ಟೋ ಸಮಯದಲ್ಲಿ ಅದೇ ರೈಲ್ ರೋಡೇ ಇದು. ಇದನ್ನು ಅವರು ರೀಸ್ಟೋರ್ ಮಾಡಿ ಗ್ರೇಪ್ ವೈನಿಂದ ಹಿಡಿದು ಫೋರ್ಟ್ ವರ್ತವರೆಗೂ ಒಂದು ಟ್ರೈನ್ ದಿನಕ್ಕೆ ಓಡುತ್ತೆ. ಆ ಟ್ರೈನೇ ಇದು. ಈ ರೈಲ್ ರೋಡ್ನ ಈ ಟ್ರೈನ್ನ ಟಿಕೆಟ್ಸು ತುಂಬಾ ಮುಂಚಿತವಾಗಿ ಸೇಲ್ ಆಗಿಬಿಡುತ್ತಂತೆ. ನಮಗಂತೂ ಇದುವರೆಗೂ ಇದರಲ್ಲಿ ಟ್ರಾವೆಲ್ ಮಾಡೋ ಅಂಥ ಅವಕಾಶ ಸಿಕ್ಕಿಲ್ಲ. ನೋಡೋಣ, ಮುಂದೆ ಯಾವಾಗಲಾದರೂ ನಾವು ಟ್ರಾವೆಲ್ ಮಾಡಿದ್ರೆ ನಾನು ಆ ಒಂದು ಜರ್ನಿಯ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆದರೆ ಈ ಒಂದು ರೈಲ್ ರೋಡ್ ಬಗ್ಗೆ ಅಂತೂ ನಾನು ಸಾಕಷ್ಟು ಕೇಳಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಅವಕಾಶ ಸಿಕ್ಕಾಗ ಖಂಡಿತವಾಗೂ ನಾನು ಇದನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಟ್ರೈನ್ಗೆ ಟಿಕೆಟ್ಸ್ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಗ್ರೇಪ್ ವೈನ್ ವೆಬ್ಸೈಟ್ಗೆ ಹೋಗಿಬಿಟ್ಟು ಅಲ್ಲಿ ನೀವು ಚೆಕ್ ಮಾಡ್ಬೋದು, ಅಲ್ಲಿ ಬುಕ್ ಮಾಡ್ಬೋದು ಈ ಟ್ರೈನ್ಗೆ ಟಿಕೆಟ್ಸ್. ಈ ಸ್ಟಾಕ್ ಯಾರ್ಡ್ಸ್ನ ಮುಂದಿನ ಅಟ್ರಾಕ್ಷನ್ನು ಇಂಡೋರ್ ರೋಡಿಯೋ ಶೋ. 1907ನಲ್ಲಿ ಒಂದು ಇಂಡೋರ್ ಶೋ ಫೆಸಿಲಿಟಿನ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ತಾರೆ. ಕನ್ಸ್ಟ್ರಕ್ಷನ್ನು ಸ್ಟಾರ್ಟ್ ಮಾಡ್ತಾರೆ. ಸುಮಾರು 88 ಡೇಸ್ನಲ್ಲೇ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿ ಫಸ್ಟ್ ಶೋ ಸಹ ನಡೆಯುತ್ತಂತೆ. ಅದನ್ನು ಕೌಟೌನ್ ಕಾಲಿಸಿಯಂ ಅಂತ ಕರೀತಾರೆ. ಇದು ದೇಶದಲ್ಲೇ ಫಸ್ಟ್ ಇಂಡೋರ್ ರೋಡಿಯೋ ಶೋ ಆಗಿ ಮುಂದೆ ಪ್ರಸಿದ್ಧಿಯನ್ನು ಹೊಂದುತ್ತೆ. ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಥರ ಈ ರೀತಿ ಒಂದು ರೋಡಿಯೋ ಶೋ ನಡೆಯುತ್ತೆ. ಇದಕ್ಕೂ ಸಹ ಇವರ ಫೋರ್ಟ್ ವರ್ತ್ ಸ್ಟಾಕ್ ಯಾರ್ಡ್ಸ್ ವೆಬ್ಸೈಟಲ್ಲೇ ನಾವು ಟಿಕೆಟ್ಸ್ನ ಬುಕ್ ಮಾಡ್ಬೋದು. ತುಂಬ ಮುಂಚಿತವಾಗಿ ಬುಕ್ ಮಾಡಬೇಕು, ಇಲ್ಲಾಂದರೆ ಇದಕ್ಕೆ ಟಿಕೆಟ್ ಸಿಗೋದು ತುಂಬಾ ಕಷ್ಟ. ಯಾಕಂದರೆ ಎಷ್ಟೊಂದು ಶೋಸ್ 1 ತಿಂಗಳು 2 ತಿಂಗಳು ಮುಂಚಿತವಾಗಿ ಇಲ್ಲಿ ಬುಕ್ಕಿಂಗ್ಸ್ ಆಗುತ್ತಂತೆ. ಈ ಸ್ಟಾಕ್ ಯಾರ್ಡ್ಸ್ನ ಮುಂದಿನ ಅಟ್ರಾಕ್ಷನ್ ಏನಂದರೆ ಇಲ್ಲಿನ ಕ್ಯಾಟಲ್. ಎಷ್ಟು ದೊಡ್ಡದಾಗಿರೋ ಅಂಥ ಈ ಒಂದು ಕೊಂಬುಗಳಿರೋ ಅಂಥ ಈ ಎತ್ತುಗಳನ್ನ ನೋಡೋದಕ್ಕೆ ತುಂಬಾ ದೂರದಿಂದ ಜನಗಳು ಬರ್ತಾರೆ. ಆ ಕೊಂಬುಗಳು ನೋಡೋದಕ್ಕೆ ತುಂಬ ಭಯಂಕರವಾಗಿದೆ ಅಲ್ಲ. ಭಯಂಕರವಾಗಿರೋದು ಅಷ್ಟೇ ಅಲ್ಲದೆ ಇದು ಸುಮಾರು 1400ಇಂದ ಹಿಡಿದು 2500 ಪೌಂಡ್ಸ್ವರೆಗೂ ಭಾರ ಇದೆಯಂತೆ. ಅಷ್ಟೇ ಅಲ್ಲದೆ 6 to 10 ಫೀಟ್ ಅಷ್ಟು ಒಂದೊಂದು ಕಡೆನೂ ಉದ್ದ ಇದೆಯಂತೆ. ಇಷ್ಟು ಉದ್ದ ಇರುವಂಥ ಕೊಂಬುಗಳಿರುವಂಥ ಎತ್ತು ನೋಡಿದ್ರೆ ನಿಜವಾಗ್ಲೂ ಭಯ ಆಗಬೇಕಲ್ವಾ. ಈ ಲಾಂಗ್ ಹಾರ್ನ್ ಕ್ಯಾಟಲ್ನ ನೋಡಬೇಕು ಅಂದರೆ ಮ್ಯೂಸಿಯಂ ಒಳಗಡೆಯಿಂದ ಹಿಂಭಾಗಕ್ಕೆ ಬಂದರೆ ನಾವು ಅದನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಕಾಣಿಸ್ತಾ ಇರೋ ಥರ ಅದರ ಮೇಲೆ ಕೂತ್ಕೊಂಡು ಪಿಕ್ಚರ್ಸ್ ಸಹ ತೆಗೆಸ್ಕೋಬೋದು. ಈ ಸ್ಟಾಕ್ ಯಾರ್ಡ್ಸ್ನ ಮುಖ್ಯವಾದ ಒಂದು ಅಟ್ರಾಕ್ಷನ್ ಇಲ್ಲಿದೆ ನೋಡಿ. ಕೊನೆಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿವರೆಗೂ ಆ ಸಸ್ಪೆನ್ಸ್ನ ನಾನು ಮೇಂಟೈನ್ ಮಾಡಿದ್ದೆ. ಈಗ ನಿಮ್ಮ ಜೊತೆ ಅದನ್ನು ಹಂಚ್ಕೊಳ್ಳೇಬೇಕು. ಈಗ ತಾನೇ ನೀವು ಲಾಂಗ್ ಹಾರ್ನ್ ಕ್ಯಾಟಲ್ನ ನೋಡಿದ್ರಲ್ಲ, ಅದರ ಒಂದು ಕ್ಯಾಟಲ್ ಡ್ರೈವ್ನ ನಾವಿವಾಗ ನೋಡ್ತೀವಿ. ಈ ಕ್ಯಾಟಲ್ ಡ್ರೈವ್ ದಿನಕ್ಕೆ 2 ಸಲ ನಡೆಯುತ್ತೆ. 11:30 AM ಮತ್ತು 4 PM
ಇದಕ್ಕೆ ಯಾವುದೇ ಆದಂಥ ಚಾರ್ಜಸ್ ಇಲ್ಲ. ನೀವು ನೋಡ್ಬೋದು ಎಷ್ಟೊಂದು ಜನ ಅದನ್ನು ನೋಡೋದಕ್ಕೋಸ್ಕರ ಇಲ್ಲಿ ಕಾಯ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಆದರೆ ಒಂದೊಂದು ಸಲ ಈ ಶೋ ಕ್ಯಾನ್ಸಲ್ ಆಗುತ್ತೆ. ಯಾಕಂತೀರಾ, ತುಂಬ ಹೀಟ್ ಇದೆ ಇಲ್ಲ ತುಂಬ ಕೋಲ್ಡ್ ಇದೆ ಅಂತ ಹೇಳಿದ್ರೆ ಅವರು ಆ ಒಂದು ಕ್ಯಾಟಲ್ ಡ್ರೈವ್ನ ಕ್ಯಾನ್ಸಲ್ ಮಾಡ್ತಾರಂತೆ. ಸೊ ಹಾಗಾಗಿ ಫೋರ್ಟ್ ವರ್ತ್ ಸ್ಟಾಕ್ ಯಾರ್ಡ್ಸ್ನ ವೆಬ್ಸೈಟ್ನ ಚೆಕ್ ಮಾಡಿ ಆಮೇಲೆ ಇಲ್ಲಿ ವಿಸಿಟ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಇದನ್ನು ನೀವು ಮಿಸ್ ಮಾಡಿಕೊಳ್ಳೇಬಾರ್ದು, ಅಷ್ಟು ಚೆನ್ನಾಗಿದೆ ಈ ಒಂದು ಕ್ಯಾಟಲ್ ಡ್ರೈವ್. ತುಂಬಾ ಶಿಸ್ತಿನಿಂದ ಹೋಗ್ತಾ ಇರೋಂಥ ಈ ಕ್ಯಾಟಲ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನು ಆವಾಗಲೇ ಹೇಳಿದ್ನಲ್ಲ, ಒಂದು ಕಾಲದಲ್ಲಿ 4 ಮಿಲಿಯನ್ ಇದ್ದಂಥ ಈ ಕ್ಯಾಟಲ್ ಈಗ ಬೆರಳೆಣಿಕೆಯಷ್ಟು ಮಾತ್ರ ಇದೆಯಂತೆ. ಇದನ್ನು ಇವರು ಸಂರಕ್ಷಿಸೋದಕ್ಕೋಸ್ಕರ ಇದನ್ನು ಈ ಜಾಗದಲ್ಲಿ ಇದನ್ನು ಈ ರೀತಿ ಯಾವುದೇ ಒಂದು ಶೋ ಆಗಲಿ, ಯಾವುದೇ ಒಂದು ರೆಸ್ಟೋರೆಂಟ್ ಆಗಲಿ, ಯಾವುದೇ ಏನೇ ನಡೀತಾ ಇದ್ರೂ ಆ ಒಂದು ಜಾಗದಲ್ಲಿ ಬರುವಂಥ ಒಂದು ಆದಾಯದಿಂದ ಇದನ್ನು ಸಂರಕ್ಷಣೆಯನ್ನು ಮಾಡ್ತಾಯಿದ್ದಾರೆ. ಈ ಕ್ಯಾಟಲೆಲ್ಲ ಎಷ್ಟು ಡಿಸಿಪ್ಲಿನಿಂದ ಹೋಗ್ತಾ ಇದೆಯೋ ಅಷ್ಟೇ ಡಿಸಿಪ್ಲಿನಿಂದ ನಾವು ಈ ಜಾಗನ ಯಾವ ರೀತಿ ಅವರು ಕ್ಲೀನಾಗಿಟ್ಟಿದ್ದಾರೋ ಅದೇ ರೀತಿ ನಾವು ಕ್ಲೀನಾಗಿ ಬಿಟ್ಟು ವಾಪಸ್ ಬರೋದನ್ನು ನಾವು ಮಾಡಿದರೆ ತುಂಬಾ ಅಲ್ಲಿರೋರಿಗೂ ಹೆಲ್ಪ್ ಆಗುತ್ತೆ. ಈ ಪ್ರಾಣಿಗಳಿಂದ ನಾವು ಕಲಿಯೋದು ತುಂಬಾ ಇದೆ ಅನಿಸುತ್ತೆ ಅಲ್ವಾ? ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇದೇ ರೀತಿ ನೀವು ಯಾವ ಜಾಗದಲ್ಲಿ ಈ ಕ್ಯಾಟಲ್ ಡ್ರೈವ್ನ ನೋಡಿದಿರಾ, ಎಲ್ಲಾದರೂ ಪ್ರಪಂಚದಲ್ಲಿ ಎಲ್ಲೇ ಈ ಥರದೊಂದು ಇದ್ದರೆ ಆ ವಿಷಯನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಇದ್ದರೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಜೊತೆ ಕನೆಕ್ಟ್ ಆಗಬೇಕು ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಸಹ ನನ್ನ ಫಾಲೋ ಮಾಡ್ಬೋದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.